ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಭಗವದ್ಗೀತಾ ಕನ್ನಡ ಸಿರೀಸ್. ಕಳೆದ ವಿಡಿಯೋದಲ್ಲಿ ನಾವು ಧೃತರಾಷ್ಟ್ರನ ಮೊದಲ ಪ್ರಶ್ನೆಯನ್ನು ತಿಳ್ಕೊಂಡಿವಿ. ಇವತ್ತು ನಾವು ಎರಡನೆಯ ಶ್ಲೋಕವನ್ನು ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅದು ಒಂದು ಚಿಕ್ಕ ಕಥೆಯ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು IT ಕಂಪ್ನಿಯಲ್ಲಿ ಇಬ್ಬರು ಉದ್ಯೋಗಿಗಳಿರ್ತಾರೆ, ಅಂದರೆ ಇಬ್ಬರು ಎಂಪ್ಲಾಯಿಗಳು ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬ ತುಂಬ ಪ್ರತಿಭಾವಂತ, ತುಂಬ ಟ್ಯಾಲೆಂಟ್ ಇರ್ತಾರೆ, ಇನ್ನೊಬ್ಬರು ಯಾವಾಗಲೂ ತನ್ನನ್ನೇ ತಾನೇ ಹೊಗಳಿಕೊಂಡು ಇರ್ತಾರೆ. ಒಂದು ದಿನ ಇಬ್ಬರಿಗೂ ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ತನ್ನನ್ನೇ ಹೊಗಳಿಕೊಂಡ ವ್ಯಕ್ತಿ, ಅಂದರೆ ಪ್ರೇಸ್ ಮಾಡಿಕೊಳ್ಳುವಂಥ ವ್ಯಕ್ತಿ ಹೇಳ್ತಾರೆ, ನಾನು ಎಲ್ಲವನ್ನೂ ಮಾಡ್ಬೋದು, ನನಗೆ ಯಾರ ಸಹಾಯವೂ ಬೇಡ ಅಂತ ಹೇಳ್ತಾರೆ. ಇನ್ನೊಬ್ಬರು ಶಾಂತವಾಗಿ ತನ್ನ ಜೊತೆ ಕೆಲಸ ಮಾಡ್ತಾರೆ, ಅಂದರೆ ಟೀಮ್ ಜೊತೆ ಕೆಲಸ ಮಾಡ್ತಾರೆ. ಕೊನೆಗೆ ಟೀಮ್ ಜೊತೆ ಕೆಲಸ ಮಾಡಿದವರೇ ಪ್ರಾಜೆಕ್ಟ್ ಮುಗಿಸ್ತಾರೆ, ಗೆಲ್ತಾರೆ. ಅದು ಯಾಕೆ ಗೊತ್ತಾ? ಟ್ಯಾಲೆಂಟ್ ಗೆಲ್ಬೋದು, ಆದರೆ ಈಗೋ ಇದ್ದರೆ ಸೋಲು ಖಚಿತ ಅಂತ ಹೇಳ್ತಾರೆ. ಇದೇ ಪಾಠವನ್ನು ಇಂದಿನ ಶ್ಲೋಕದಲ್ಲಿ ನಮ್ಗೆ ಹೇಳುತ್ತೆ. ಇವತ್ತಿನ ಶ್ಲೋಕ ಏನಂದರೆ, ಸಂಜಯ ಉವಾಚ ದೃಷ್ಟಾತ್ವ ಪಾಂಡವಾಣಿಕಂ ಯುಡಂ ದುರ್ಯೋಧನಸ್ತಾದ ಆಚಾರ್ಯ ಮುಪಸಂಗಯ ರಾಜ ವಶಮುಬ್ರವೀತ ಅಂತ. ಸರಳ ಅರ್ಥದಲ್ಲಿ ಹೇಳಬೇಕಂದ್ರೆ, ಯುದ್ಧ ಆರಂಭವಾಗುವ ಮುನ್ನ ದುರ್ಯೋಧನನು ಪಾಂಡವರ ದೊಡ್ಡ ಸೈನ್ಯವನ್ನು ನೋಡ್ತಾರೆ. ಅದನ್ನು ನೋಡ್ರಿ ನನ್ನ ಮಗಳು ಬರ್ತಾ ಇದ್ದಾಳೆ ಇಲ್ಲಿ, ನೋಡ್ರಿ ಅದನ್ನು ನೋಡಿ ಅವನು ತನ್ನ ಗುರು ದ್ರೋಣಾಚಾರ್ಯರ ಬಳಿ ಹೋಗಿ ಹೇಳ್ತಾರೆ, ಸ್ನೇಹಿತರೆ, ದುರ್ಯೋಧನ ಹೊರಗೆ ನೋಡಲು ತುಂಬ ಆತ್ಮವಿಶ್ವಾಸದಿಂದ ಇದ್ದಂಥ ವ್ಯಕ್ತಿ, ಆದರೆ ಪಾಂಡವರ ಸೈನ್ಯವನ್ನು ನೋಡಿದ ತಕ್ಷಣ ಏನಾಯ್ತು, ಅವರ ಮನಸ್ಸಿನಲ್ಲಿ ಭಯ ಶುರುವಾಗತ್ತೆ. ಆ ಭಯವನ್ನು ಹೊರಗೆ ತೋರಿಸ್ಲಿಕ್ಕಾಗಲ್ಲ. ಅದಕ್ಕಾಗಿ ನೇರವಾಗಿ ತನ್ನ ಗುರುಗಳ ಬಳಿಗೆ ಹೋಗ್ತಾರೆ. ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ, ನೀವು ಎಕ್ಸಾಮ್ ಬರೀಲಿ ಹೋಗಿರಂತ ಊಹಿಸ್ಕೊಳ್ಳಿ. ನೀವು ಚೆನ್ನಾಗಿ ಓದಿರ್ತೀರ ಅನ್ಸತ್ತೆ, ಆದರೆ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಏನು ಅನ್ಸತ್ತೆ ನಿಮಗೆ? ನೀವು ಚೆನ್ನಾಗಿ ಓದಿದೆ ಅನಿಸುತ್ತೆ, ಆದರೆ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಇವರು ತುಂಬ ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ ಅನಿಸುತ್ತೆ. ಆದರೆ ಒಂದು ಚಿಕ್ಕ ಭಯ ಯಾವಾಗಲೂ ನಿಮಗೆ ಇರುತ್ತಲ್ವ, ನಾನು ಪಾಸ್ ಆಗ್ತೀನಿ, ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇರುತ್ತೆ. ಆದರೆ ದುರ್ಯೋಧನಿಗೂ ಕೂಡ ಅದೇ ಆಗಿತ್ತು. ಆದರೆ ಇಲ್ಲಿ ನಾವು ಒಂದು ವಿಷಯನ ಗಮನಿಸಬೇಕು ಸ್ನೇಹಿತರೆ. ಒಂದು ದೊಡ್ಡ ವ್ಯತ್ಯಾಸ ಏನಿದೆ ಅಂದರೆ, ಭಯ ಬಂದಾಗ ಒಳ್ಳೆಯವರು ತಮ್ಮನ್ನು ತಾವು ಬದಲಾಯಿಸ್ಕೊಳ್ತಾರೆ, ಆದರೆ ಅಹಂಕಾರ ಈಗೋ ಇರುವವರು ಬೇರೆಯವರ ತಪ್ಪು ಏನು ಎಂತಂತ ಅದನ್ನು ನೋಡಲಿಕ್ಕೆ ಕಣ್ಣಿಡಲಿಕ್ಕೆ ಪ್ರಯತ್ನ ಪಡ್ತಾರೆ. ದುರ್ಯೋಧನ ಕೂಡ ಹಾಗೆ ಮಾಡ್ತಾರೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಹೀಗೆ ಆಗತ್ತೆ. ಒಂದು ಇಂಟರ್ವ್ಯೂಗೆ ಹೋಗುವಾಗ, ಅಥವಾ ಒಂದು ಬಿಸ್ನೆಸ್ ಶುರು ಮಾಡುವಾಗ, ಅಥವಾ ಒಂದು ಹೊಸ ಏನಾದರೂ ಕರಿಯರ್ ಅಥವಾ ಕೆಲಸ ಆರಂಭಿಸುವಾಗ ಭಯ ಕಾಮನ್ ಆಗಿರುತ್ತೆ. ಭಯ ಅನ್ನೋದೊಂದು ಹ್ಯೂಮನ್ ಒಂದು ಸಹಜ ನೇಚರ್. ಭಯ ಇರುವುದು ತಪ್ಪಂತ ಹೇಳ್ತಲ್ಲ, ಆದರೆ ಅಹಂಕಾರದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಲೈಫ್ ಲೆಸನ್ ಅಂದರೆ, ಕಾನ್ಫಿಡೆನ್ಸ್ ಒಳ್ಳೆಯದು, ಆದರೆ ಈಗೋ ತುಂಬ ಅಪಾಯಕಾರಿ ಅಂತ ಹೇಳ್ಬೋದು. ಕಾನ್ಫಿಡೆನ್ಸ್ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ, ಈಗೋ ನಮ್ಮನ್ನು ಕೆಳಗೆ ಬೀಳಿಸುತ್ತೆ. ಯಾವಾಗಲೂ ಕಲಿಯುವ ಮನಸ್ಸು ಇರಬೇಕು, ವಿನಯದಿಂದ ಬದುಕಬೇಕು. ಅದೇ ಶ್ರೀಕೃಷ್ಣನ ಸಂದೇಶ ಅಂತ ಹೇಳ್ತಾರೆ. ಇವತ್ತಿನ ಚಾಲೆಂಜ್ ಏನಂತಂದರೆ, ಇದು ಒಂದೇ ಒಂದು ನಿಮಿಷ ಯೋಚಿಸಿ ನೀವು, ನಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇದೆಯಾ ಅಥವಾ ಈಗೋ ಜಾಸ್ತಿ ಇದೆಯಾ ಅಂತ. ಕಾಮೆಂಟ್ನಲ್ಲಿ ಒಂದೇ ಒಂದು ಪದ ಬರೆಯಿರಿ, ಕಾನ್ಫಿಡೆನ್ಸ್ ಅಥವಾ ಈಗೋ ಅಂತ. ಇವತ್ತಿನ ಮತ್ತೊಂದು ನಿಮಗೆ ಕೋಟ್ ಹೇಳೋಕ್ಕೆ ಇಷ್ಟಪಡ್ತಾನೆ, ಅಹಂಕಾರದಿಂದ ಗೆದ್ದವರು ಇತಿಹಾಸದಲ್ಲಿ ಗೆದ್ದಿಲ್ಲ, ವಿನಯದಿಂದ ಗೆದ್ದವರು ಮಾತ್ರ ನೆನಪಿನಲ್ಲಿ ಉಳಿತಾರೆ. ಮುಂದಿನ ವಿಡಿಯೋದಲ್ಲಿ ದುರ್ಯೋಧನ ತನ್ನ ಗುರು ದ್ರೋಣಾಚಾರ್ಯರಿಗೆ ಏನು ಹೇಳ್ತಾರೆ, ಅವರ ಮಾತಿನ ಹಿಂದೆ ಯಾಕೆ ಭಯ ಅಡಗಿತ್ತು ಇದನ್ನು ಚಾಪ್ಟರ್ 1 ವರ್ಸ್ 3 ಮೂಲಕ ತಿಳಿದುಕೊಳ್ಳೋಣ. ನಮಸ್ಕಾರ ಎಲ್ರಿಗೂ.